ಆಲ್ಮೋಸ್ಟ್ 6:30 ಏನೋ ಆಗಿದೆ. ತೇಜಂಗೆ ನನಗೆ ಕ್ಯಾಂಟೀನಲ್ಲಿ ರೋಡ್ ಸೈಡ್ ಕ್ಯಾಂಟೀನಲ್ಲೇ ಬೇಕು ಟೀ ಅಂತ ಹೇಳಿದ್ದಕ್ಕೆ ಅವರು ಮೇ ಬಿ ದೊಡ್ಡಪುರ ಬಿಟ್ಟು ಮುಂದೆ ಅನ್ಸುತ್ತೆ, ಹಾಸನ ಸಿಟಿಯಿಂದ ದೊಡ್ಡಪುರವರೆಗೂ ಬಂದಿದ್ದೀವಿ ಟೀ ಹುಡಿಕೊಂಡು. ಅಲ್ಲೆಲ್ಲ ಲಾರಿ ಡ್ರೈವರ್ಸ್ ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನನ್ನು ಇಲ್ಲೇ ಕೂರಿಸಿ ತೊಗೊಬರೋಕ್ಕೆ ಹೋಗಿದ್ದಾರೆ. ಹೇಳ್ಬಿಟ್ಟು ಹೋಗೋರೆ ಇನ್ನೊಂದು ದಿನ ಈ ಥರ ಎಲ್ಲ ಕೇಳಬೇಡ, ನನಗೆ ಈ ಹುಡಿಕೊಂಡು ಬಂದೆಲ್ಲ ಕೊಡ್ಸೋಕ್ಕಾಗಲ್ಲ, ಕೊಡ್ಸಿದ್ರೂ ಕೂಡ ಇಲ್ಲಿ ತುಂಬ ಜನ ಇರ್ತಾರೆ, ಹೆಣ್ಮಕ್ಳೆಲ್ಲ ಸೇಫ್ ಅಲ್ಲ ಅಂತ. ಬೇಕಾದ್ರೆ ಹೋಟೆಲಲ್ಲಿ ಏನು ಬೇಕಾದರೂ ಕೇಳು, ಪರ್ಟಿಕ್ಯುಲರ್ ಇಂಥ ಹೋಟೆಲಲ್ಲಿ ಕೊಡಿಸ್ತೀನಿ. ಈ ಥರ ಎಲ್ಲ ಹುಚ್ಚುಚ್ಚಾಗಿ ಅಲ್ಲಿ ಕರ್ಕೊಂಡೋಗಿ, ಅದು ಆಲ್ಮೋಸ್ಟ್ ಎಷ್ಟು ಗಂಟೆ 7 o'clock ಆಗಿದೆ, ಇವಾಗ ಬಂದಿದ್ದೀವಿ ಇಲ್ಲಿಗೆ. ತೇಜ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕಾಫಿ ಎಲ್ಲ ಕುಡಿಯಲ್ಲ, ಟೀ ಮಾತ್ರ ಸಖತ್ತಾಗಿ ಕುಡಿತೀನಿ ನಾನು. ಇವ್ರು ಲಾಕ್ ಬೇರೆ ಮಾಡ್ಕೊಂಡು ಹೋಗೋರೆ. ನಂದಿನಿ ಕ್ಷೀರ ಕೇಂದ್ರ ತಗೊಂಡ್ರು. ನನಗೆ ಗ್ಲಾಸಲ್ಲಿ ಇಷ್ಟ, ಗ್ಲಾಸಿಂದ ನೋಡ್ತಲಿ ಅಂತ ತಗೊಬಂದ್ರು. ತೇಜ ಲಾಕ್ ಆಗಿದೆ, ಇಳಿಸಿ. ನಿಮಗೆ ಏಕೆ ಹೋಗ್ತಿರತ್ತೆ ಹಂಗೆ ಹಾಕ್ತಾರೆ. ಚೂರು ಚೆನ್ನಾಗಿಲ್ಲ ಅಂದ್ರೆ ಕುಡ್ದು ನೋಡಿ, ಚೂರು ಕುಡೀರಿ. ನೀವು ಟೇಸ್ಟಲ್ಲೆಲ್ಲ ಹೇಳೋದ್ರಲ್ಲಿ ಎಕ್ಸ್ಪರ್ಟ್, ಚೂರು ಕುಡ್ದು ನೋಡಿ. ಅದಕ್ಕೆ ವಿಡಿಯೋಗೆ ಬೇಕಾಗಿತ್ತು, ಅದಕ್ಕೆ ಕುಡಿಸಿದ್ವಿ. ಕುಡಿಬೇಕು. ಚೆನ್ನಾಗಿದ್ಯಾ? ಏನೋ ಮಾಡ್ಕೊ, ಚೆನ್ನಾಗಿದೆಯಾ ಹೇಳಿ ಹೋಗ್ಲಿ. ನೋಡಿ ಮೋಣ, ಬೆಂದೆಲ್ಲ ಟೀ ಕುಡಿ. ಇದರಲ್ಲಿ ಚೆನ್ನಾಗಿರಲಿಲ್ಲ, ಟೀ ಕುಡ್ದಾಯ್ತು. ಅರ್ಧ ಗಂಟೆ ಟೀ ಕುಡ್ದಿದ್ದೀವಿ. ಇವಾಗ ಮತ್ತೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಈ ಥರ ವೀಡಿಯೋಸ್ ತೇಜನ್ ಜೊತೆ ಇರೋ ವೀಡಿಯೋಸ್ನ ಹಾಕೋಕ್ಕೂ ಸ್ವಲ್ಪ ಭಯ ಆಗುತ್ತೆ. ಬಿಕಾಸ್ ಅದೇನೋ ಹೇಳ್ತಾರಲ್ಲ, ಮನುಷ್ಯರ ಕಣ್ಣಿಗೆ ಮರನೇ ಬಿದ್ದೋಗುತ್ತಂತೆ, ಮನುಷ್ಯನ್ಯಾವ ಲೆಕ್ಕ ಅಂತ ಏನೋ ಸಮಥಿಂಗ್ ಹೇಳ್ತಾರಲ್ಲ, ಹಂಗೆ ಲಿಟ್ರಲಿ ಭಯ ಆಗುತ್ತೆ. ನಾವು ಫೋಟೋಸ್ ಹಾಕಿದಾಗೆಲ್ಲ ಏನಾದರೂ ಒಂದು ಮ್ಯಾಟರಿಗೆ ಜಗಳ ಆಡಿರ್ತೀವಿ. ಹಂಗಾಗಿ ಸೊ ಈ ವಿಡಿಯೋ ನೋಡೋಣ, ಆದರೆ ಪೋಸ್ಟ್ ಮಾಡ್ತೀನಿ. ಬರ್ತಾ ಇದ್ದಾರೆ ತೇಜ, ವಿಡಿಯೋ ಮಾಡ್ಕೊತೀಯ ಅಂತ ಬೈತಾರೆ. ಬಾಯ್.